ನನ್ನ ರೆಕಾರ್ಡ್ ಆಗುತ್ತೆ. ఇదైతే చూడు అదేనా చూడు ನೆಲಮಂಗಲ ಟೌನ್ನ ಪೇಟೆ ಬೀದಿಯಲ್ಲಿ ಶೋಭಾ ಮತ್ತು 60 ವರ್ಷ ಮತ್ತು ಅವರ ಹಸ್ಬೆಂಡ್ ಇಬ್ಬರು ವಾಸ ಆಗಿರ್ತಾರೆ. ಈ ದಿನ ನಮಗೆ ಈವ್ನಿಂಗ್ ಮಾಹಿತಿ ಬರ್ತದೆ. ಇವರ ಹಸ್ಬೆಂಡ್ ಲಾಸ್ಟ್ 10 to 12 ಇಯರ್ಸಿಂದ ಬ್ರೈನ್ ಸ್ಟ್ರೋಕಲ್ಲಿರ್ತಾರೆ. ಆತನ ಎಲ್ಲ ಆರೈಕೆಯೂ ಸಹ ಈ ಶೋಭಾ ಹೆಂಡ್ತಿನೇ ಮಾಡ್ತಾ ಇರ್ತಾರೆ. ಪ್ರತಿದಿನವೂ ಹಸ್ಬೆಂಡ್ಗೆ ಬ್ರೈನ್ ಸ್ಟ್ರೋಕ್ ಆಗಿರೋದಕ್ಕೆ ಫಿಸಿಯೋಥೆರಪಿ ಮಾಡಲಿಕ್ಕೆ ಒಬ್ಬರು ಡಾಕ್ಟ್ರು ಬರ್ತಾರೆ. ಅವರು ಸಂಜೆ 6:30ಗೆ ಬಂದಾಗ ಈ ಶೋಭಾನ ಕೊಲೆ ಮಾಡಿರ್ತಾರೆ ಯಾರೋ. ಸೊ ಆ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಅದರಂತೆ ಬಂದು ಈಗ ತನಿಖೆಯನ್ನು ನಡೆಸ್ತಾ ಇದ್ವಿ. ಸೊ ತನಿಖೆ ಎಲ್ಲ ಆಯಾಮಗಳಲ್ಲೂ ಸಹ ಮಾಡಲಾಗ್ತದೆ. ತನಿಖೆಯಿಂದ ಏನಾಗಿದೆ ಅಂತ ಹೇಳ್ಬಿಟ್ಟು ದುಡ್ಡು ಬರ್ತದೆ. ನಾನು ಮತ್ತೆ ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಥ್ಯಾಂಕ್ ಯು. ಈಗ ಈ ಹಂತದಲ್ಲಿ ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ತನಿಖೆ ನಂತರ ಈ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇದು ಘಟನೆ ಬಹುಶಃ ಯಾರೋ ಒಬ್ಬರೇ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂತಂದರೆ ಹಲವಾರು ಜನರು ಮಾಡಿದರೆ ಅದ ರೀತಿ ಬೇರೆ ರೀತಿಯಾಗಿರೋದು. ಏಜ್ ಆಗಿದೆ, ಅವರು ಪ್ರತಿಭಟನೆ ಇರೋದಿಲ್ಲ. ಹಾಗಾಗಿ ಇಷ್ಟೇ ಜನ ಅಂತ ನಿಖರವಾಗಿ ಈ ಹಂತದಲ್ಲಿ ಹೇಳಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ತನಿಖೆಯಿಂದ ದೃಢಪಟ್ಟ ನಂತರ ನಾವು ಮಾಹಿತಿ ತಿಳಿಸ್ತೀವಿ. ಇಲ್ಲ, ಈಗ ಯಾವುದು ಇದ್ರ ಬಗ್ಗೆ ವಿಚಾರಣೆ ಆಗಿಲ್ಲ. ಯಾಕಂತಂದರೆ ಅವರಿಬ್ಬರು ಏಜ್ ಆದವರಿದ್ದಾರೆ. ಈ ಹಂತದಲ್ಲಿ ನಾವು ಯಾವುದೇ ಹೇಳಿದರೆ ಅದು ತಪ್ಪಾಗ್ತದೆ. ತನಿಖೆಯಲ್ಲಿ ಇದೆಲ್ಲ ದೃಢಪಡ್ತದೆ. ನಾವು ಮಾಹಿತಿ ಕೊಡ್ತೀವಿ. ಖಂಡಿತ ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಯಾರು ಅದಕ್ಕೆ ಕಾರಣಕರ್ತರಾಗಿರ್ತಾರೋ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ. ಯಾವಾಗಲೂ ಯಾವ ತಂಟೆಗೆ ಹೋಗೋರಲ್ಲ. ನಾವು ಒಬ್ಬರು ಜೊತೆಯಲ್ಲಿ ಓಡಾಡಿದವರು, ಒಟ್ಟಿಗೆ ಬೆಳೆದವರು.
ಇವತ್ತು ಹಿಂಗಾಗಿದೆ. ತುಂಬ ನೋವಾಗ್ತದೆ, ಮಾತಾಡೋಕ್ಕೆ ನಮ್ಮ ಕೈಲಿ ಏನೂ ಶಕ್ತಿ ಇಲ್ಲ, ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಹಿಂಗಾಗಿದೆ ಅಂತ ತಿಳ್ಕೊಂಡ್ರೆ ನಮಗೆ ಶಾಕ್ ಆಗೋಗಿದೆ. ನೋಡಿ ನಿಮ್ಮ ಫ್ರೆಂಡನ್ನ ಅವನ ಯಾರ ಸಾಲ ಮಾಡಿದಕ್ಕೆ ಈ ಥರ ಸಾಯಿಸ್ಬಿಟ್ಟಿದ್ದಾನಲ್ಲ. ಅದೇ ಇವಾಗ ಎಲ್ಲ ಹೆಣ್ಮಕ್ಳು ಇವಾಗ ಜೋಪಾನವಾಗಿರಬೇಕು ಅನ್ನೋದೇ ನನ್ನದು ಸೂಚನೆ. ಹೌದು, ಏನು ಗೊತ್ತಿಲ್ವಲ್ಲ ಅವ್ರ ವಿಷಯ. ನಾವು ಮನೆಯಿಂದ ಹೊರಗಡೆ ಬರೋರೇ ಅಲ್ಲ, ಅವಾಗವಾಗ ಸಿಗ್ತಾ ಇದ್ವಿ, ದಿನಾಗ್ಲೂ ಡೈಲಿ ಸಿಗ್ತಾ ಇದ್ವಿ ಎಲ್ಲರೂ. ನೆನ್ನೆನೂ ಅವ್ರ ಯಜಮಾನ್ರನ್ನ ಕರ್ಕೊಂಡು ಒಂದು ರೌಂಡ್ ಎಲ್ಲ ಊಟ ಬಂದ್ರಂತೆ, ಕೆಲಸವ್ರ ಹತ್ರ ಕೆಲಸ ಮಾಡಿಸಿದ್ರಂತೆ. ನಾವು ಮುಂದಿನ ರೋಡಲ್ಲಿದ್ದೀವಿ, ಭುವನೇಶ್ವರ ದೇವಸ್ಥಾನ ಪಕ್ಕ ಮನೆ. ಯಾರು ಏನು ಹೇಳೋಕ್ಕಾಗಲ್ಲ ರೀ, ಅವರೇ ತಿಳ್ಕೊಬೇಕು ಈ ಥರ ಮಾಡ್ಬೋದಾ ಮಾಡಬಾರ್ದಾ ಅಂತ ಅಷ್ಟೇ. ಸೇಫ್ಟಿನ ನಾವೇನು ಹೇಳೋಕ್ಕಾಗುತ್ತೆ ರೀ, ಏನು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಭಯ ಬಂದಿದೆ ನಿನ್ನೆಯಿಂದ. ಒಬ್ಬೊಬ್ರು ಇರೋರು, ಗಂಡ ಹೆಂಡತಿ ಇಬ್ಬರೇ ಇರೋರು, ಮಕ್ಕಳೆಲ್ಲ ದೂರ ಓದೋಕೆ ಹೋಗಿರೋರು, ಕೆಲ್ಸಕ್ಕೆ ಹೋಗಿರೋರು, ಅವರೆಲ್ಲ ಏನು ಮಾಡಬೇಕು? ಪಾಲನೆ ಪೋಷಣೆ ಮಾಡಿರೋರಲ್ಲ, ಏನೂ ಅಲ್ಲ. ನಾವೇನು ಹೇಳ್ತೀವಿ ಸರ್? ನಾವು ತುಮಕೂರ್ಗೆ ಹೋಗಿದ್ವಿ. ನಮ್ಮ ಮಗಂದು ಮತ್ತೆ ಮದುವೆ ಆಯಿತು. ಮದುವೆ ಆಗಿ 4ನೇ ತಾರೀಕು ಆಯಿತು. ಇವತ್ತು ಹೆಣ್ಣು ಗಂಡನ್ನ ಕರೆದಿದ್ರು, ಹೋಗಿದ್ವಿ. ದಾವಣಗೆರೆಗೆ ಹೋಗ್ಬೇಕಾಯ್ತು ನಾವು. ಇಲ್ಲಿ ವಿಷಯ ಗೊತ್ತಾದ ತಕ್ಷಣ ಬಂದ್ವಿ. ಆಂಟಿ ನಮಗೆ ಯಾವಾಗಲೂ ಸಿಗೋರು, ವಿ ಪಿ ಮ್ಯಾಗ್ನಸ್ ಹತ್ರ ಸಿಕ್ಕಿದ್ದು ಪತ್ರಿಕೆ ಕರೆಯೋಕ್ಕೆ ಹೋದಾಗ. ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಇಬ್ಬರೇ ಇರೋರೆಲ್ಲ ಯಾರೋ ಫಾಲೋಅಪ್ ಮಾಡಿದ್ದಾರೆ ಸರ್, ನಮ್ಮ ಮನಸ್ಸಿಗೆ ಅಷ್ಟೇ. ಏನಂದರೆ ಇವಾಗ ಮೋಸ್ಟ್ಲಿ ಬಂಗಾರ ಅಂತಲೇ, ಬಂಗಾರಕ್ಕೋಸ್ಕರ ಯಾಕೆ ರೇಟ್ ಜಾಸ್ತಿ ಆಗಿರೋದನ್ನ ಎಲ್ಲ ಕಡೆ ಆಲ್ಮೋಸ್ಟ್ ಇದಾಗ್ತಾ ಇದೆ. ನಮ್ಮ ಅನಿಸಿಕೆ ಏನಂದರೆ, ಬಂಗಾರ ಇತ್ತ ಬಚ್ಚಿಕ್ಬೇಕು, ಈ ಮೆಟಲ್ಲು ಅಂತವಿರ್ತಾವ ಹಾಕೊಂಡು ಓಡಾಡಬೇಕು, ಕೇಳಿದ್ರೆ ತಕ್ಕೊಟ್ಬಿಡ್ಬೇಕು ಅಷ್ಟೇ, ಏನು ಪ್ರಾಬ್ಲಮ್ ಆಗಲ್ಲ. ಏನೋ ಏನಾಗಿದೆ ಗೊತ್ತಿಲ್ಲ ಸರ್, ನಾವು ನೋಡೋಣ ಅಂತಲೇ ಬಂದಿದ್ದು. ಅದಂತೂ ದೊಡ್ಡ ಆಘಾತ ಸರ್, ಇದು ತುಂಬ ಅನ್ಯಾಯ, ಭಾರಿ ಅನ್ಯಾಯ ಆಗಿದೆ. ನಮಗೆ ಅಂತಂದರೆ ಇವರು ತಂಗಿ ನಮ್ಮನೆ ಪಕ್ಕದಲ್ಲೇ ಮನೆ ಕಟ್ತಾ ಇದ್ದಾರೆ. ನಾವು ದೇವಂಗ ಬೀದಿಲಿರೋದು. ಅಲ್ಲಿ ತುಮಕೂರಲ್ಲಿ ಗೊತ್ತಾಯಿತು ಹಿಂಗಾಯಿತು ಅಂದ ತಕ್ಷಣ ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಂದು ನಿಂತಾಗ ಸರ್ ಒಂದು ಹೆಣ್ಮಕ್ಳದ್ದು ಒಂದು ಸೈನ್ ಬೇಕು ಅಂತ ನಮ್ಮ ಹತ್ರನೇ ಬಂದ್ರಲ್ಲ. ಸರ್ ಪ್ರಾಬ್ಲಮ್ ಆಗಲ್ಲ ಅಂದರೆ ನಾವು ಸೈನ್ ಹಾಕ್ತೀವಿ, ಅಡ್ರೆಸ್ ಹೇಳ್ತೀವಿ ಅಂತಂದು. ಏನಿಲ್ಲಮ್ಮ ಅಂದರು. ಅಡ್ರೆಸ್ ಆದರೂ ಒಳಗಡೆ ಕರ್ಕೊಂಡೋದ್ರು. ಸುಮ್ಮನೆ ಎಲ್ಲ ನೋಡ್ಕೊಂಡು ಬಂದೆ ಅಷ್ಟೇ. ಏನಿಲ್ಲ, ದೇವ್ರ ಮನೆಗೆ ಬೆಳ್ಳಿ ಐಟಮ್ ಎಲ್ಲ ಇದೆ. ಆ ಅಮ್ಮನ ಕತ್ತಲ್ಲಿ ಮತ್ತು ಕತ್ತೆಲ್ಲ ಕೊಯ್ದುಬಿಟ್ಟಿದ್ದಾರೆ, ತಲೆಗೆ ಹೊಡೆದಿದ್ದಾರೆ, ಬ್ಲೀಡ್ ಆಗ್ತಾನೆ ಇದೆ. ಬ್ಲಡ್ ಒಡವೆ ಏನೂ ಇಲ್ಲ ಸರ್, ಏನೂ ಇಲ್ಲ. ಕಾಲ್ ಚೈನ್ ಇದೆ, ದೇವ್ರ ಮೇಲೆ ಬೆಳ್ಳಿ ಐಟಮ್ ಎಲ್ಲ ಇದೆ. ನಾವು ವಿಶ್ವಕರ್ಮ ಆಚಾರ್ಯನೇ. ನಾನು ಹೇಳೋದು ಏನು ಅಂತಂದರೆ, ಬಂಗಾರ ಅದು ಒಂದು ಆಸ್ತಿ ಇದ್ದಂಗೆ, ಬಚ್ಚಿಕ್ ಬಿಡಬೇಕು, ಆರಾಮಾಗಿ ಓಡಾಡಬೇಕು ಅಷ್ಟೇ ನಾವು ಹೇಳೋದು. ಇವಾಗ ನಮಗೂ ಅದೇ ಭಯ ಆಗ್ತಾ ಇದೆ ಸರ್. ಅಲ್ಲ, ನೋಡ್ಕೊಂಡು ಮಾಡಿದ್ದಾರೆ, ಅವ್ರಿಗೂ ಅನಿವಾರ್ಯ ಏನೋ ಗೊತ್ತಿಲ್ಲ. ಇವೆಲ್ಲ ನಡೀತಾ ಇದ್ದಾವೆ ಆಲ್ಮೋಸ್ಟ್, ಇದೊಂದೇ ಅಲ್ಲ, ತುಂಬಾ ನಡೀತಾ ಇದ್ದಾವೆ. ಭಯ ಆಗ್ದಲೇ ಇರುತ್ತಾ ಸರ್? ಕೈ ಕಾಲು ಮೈಕೈ ಎಲ್ಲ ನಡುಗುತ್ತೆ ಸರ್ ನೋಡೋಕ್ಕೆ. ಸುಮ್ಮನೆ ಅಲ್ಲೆಲ್ಲ ಹೋಗಿ ನೋಡಲಿಲ್ಲ, ದೇವ್ರ ಮನೆ ಹತ್ರನೇ ನೋಡಿದ್ವಿ, ದೇವ್ರ ಮನೆ ನೋಡಿದೆ ಅಷ್ಟೇ ಸರ್. ಹಾಂ, ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅವರೆಲ್ಲ ಗೊತ್ತು ನಮ್ಮ ಇವರೇನೇನು. ತುಂಬ ಎಲ್ಲರೂ ರಿಲೇಷನ್ ಇದ್ದಾರೆ, ಬಟ್ ದೂರದಿಂದ ಬರಬೇಕು, ಇವರಲ್ಲಿ ಎಲ್ಲ ಬಂದಿದ್ದಾರೆ, ಆಲ್ಮೋಸ್ಟ್ ಬಂದಿದ್ದಾರೆ. ನಾನು ಇಲ್ಲಿ ನಿಂತಿದ್ನ, ಅವರು ಸರ್ ಕೇಳಿದ್ದಕ್ಕೆ ಇಲ್ಲ ಅನ್ಬಾರ್ದು, ಅದೊಂದು ಇಲ್ಲ ಅಂತ ನಾವು ಹೋದರೆ ಅದು ಚೆನ್ನಾಗಿರೋದಿಲ್ಲ. ನಮಗೆ ಬೇಕಾಗಿರೋ ಹತ್ರದ ಥರನೇ ಅವರು ಮಾತಾಡೋಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ ಸರ್. ಈ ಘಟನೆ ನನಗೆ ಭಾಳ ತಡವಾಗಿ ಗೊತ್ತಾಯಿತು. ನಾನು ಅವ್ರ ಮನೇಲಿ ಬೆಳೆದ ಹುಡುಗ. ಚಿನ್ನ ಬೆಳ್ಳಿ ಮತ್ತು ಬಟ್ಟೆ ಅಂಗಡಿ ನರಸಿಂಹ ಹಾಲ್ ಅಂತಿತ್ತು ಮೊದಲು, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮನ್ನೆಲ್ಲ ಪಾಪ ಕೆಲಸದವ್ರು ಅಂತ ನೋಡ್ತಾ ಇರಲಿಲ್ಲ ಆ ತಾಯಿ, ಒಬ್ಬ ಅಣ್ಣ ತಮ್ಮದಿರ್ತಾರ ನೋಡೋಳು. ಒಂದು 10 ದಿನಗಳ ಹಿಂದೆ ಒಂದು ಪೂಜೆ ಇಟ್ಕೊಂಡು ತಾಯಮ್ಮ ದೇವಸ್ಥಾನದಲ್ಲಿ ಪರ್ಸ್ನಲ್ಲಾಗಿ ನನ್ನ ಕರೆತು, ನೋಡು ರಾಜಣ್ಣ, ನನಗೆ ಅಣ್ಣ, ನನ್ನ ತಮ್ಮ ಕಣೋ, ನಿನಗೆ ಇಷ್ಟವಾದ ತಿಂಡಿ ಯಾವ್ದು ಹೇಳೋ ಮಾಡಿಸ್ತೀನಿ, ದಯವಿಟ್ಟು ಪೂಜೆಗೆ ಬರೋ ಅಂತ ಕರೆತು. ಏನೋ ಅಮ್ಮ ಇಷ್ಟು ಬೇಗ ಹೋಗ್ಬಿಡ್ತದೋ ನಾವು ಋಣಕ್ಕೇನಾದರೂ ಆ ರೀತಿ ಹೇಳ್ತೋ ಏನೋ, ನನಗೆ ನೋವಾಗ್ತದೆ ಖಂಡಿತ. ಇದು ಇಡೀ ನೆಲಮಂಗಲ ಶಾಕ್ ಆಗಿದೆ. ಈ ಒಂದು ವಿಚಾರ ಆಗಬಾರ್ದಾಗಿತ್ತಿದು.
ಅವನು ಎಂಥ ಕ್ರೂರಿ ಅಂತ ಹೇಳೋದಕ್ಕೂ ಬಾಯಲ್ಲಿ ಪದಗಳು ಬರ್ತಾ ಇಲ್ಲ. ಆ ಅಮ್ಮ ಜೀವನ ಮಾಡ್ತಾ ಇದ್ದಿದ್ದ ರೀತಿನ ಅವನು ಗಮನಿಸಿದ್ದ, ನೋಡಿದ್ದ. ಆ ಕರುಣೆನೂ ಅವನಿಗೆ ಬಂದಿಲ್ಲ. ಕೇವಲ ದುಡ್ಡೇ ಎಲ್ಲ ಆಗೋದ್ರೆ ಮನುಷ್ಯತ್ವ, ಮಾನವೀಯತೆ, ಕರುಣೆ, ಪ್ರೀತಿ ಅನ್ನೋದು ಈ ಭೂಮಿ ಮೇಲೆ ಉಳಿಯಲ್ಲ ಸರ್. ಅವೆಲ್ಲ ಉಳಿಬೇಕು. ಆ ಅಮ್ಮ ಗಂಡನ್ನ ಸುಮಾರು ಒಂದು 15-20 ವರ್ಷಗಳಿಂದ ತೊಟ್ಲು ಮಗು ಥರ ಸಾಕಿತ್ತು. ಇವತ್ತು ಆ ಅಪ್ಪನ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ಯಾರೂ ದಿಕ್ಕಿಲ್ದಂಗೆ ಆಗೋದ್ರ ಆತನಿಗೆ. ಈ ತಾಯಿ ಪೋಸ್ಟ್ಮಾರ್ಟಮ್ ರೂಮಲ್ಲಿ ನೋಡಿದೆ ನಾನು. ಭಾಳ ಕರೇಜ್ ಹೆಣ್ಣು ಮಗು, ಭಾಳ ಒದ್ದಾಡೈತೆ. ಚಾಕುನ ಕೈಯಲ್ಲಿ ಹಿಡ್ಕೊಂಬಿಟ್ಟದೆ, ಎಡಗೈಯಲ್ಲಿ ಕೈ ಕತ್ತರಿಸೋಗದೆ. ಕೊನೆಗೆ ಆ ಕೈ ಕತ್ತರಿಸೋದಾಗ ಮೋಸ್ಟ್ಲಿ ಬಿಟ್ಟದೆ, ಸೋಲೊಪ್ಕೊಂಡವಳೆ. ಅಲ್ಲಿವರೆಗೂ ಹೊಡೆದಾಡಿದೆ ಅಮ್ಮ. ಯಾರಿಗೂ ಇಂಥ ದುರ್ಘಟನೆ ನಡಿಬಾರ್ದು, ಇಂಥ ಅಹಿತಕರ ಘಟನೆ ನಡಿಬಾರ್ದು. ನಿಜವಾಗ್ಲೂ ನಾವು ಏನು ಹೇಳೋಣ ಕುಟುಂಬಕ್ಕೆ, ಏನು ಹೇಳಿದ್ರು ಕಡಿಮೆ ಮಾತಾಗುತ್ತೆ. ನಾವೆಲ್ಲ ಅವ್ರ ಜೊತೆಗಿದ್ದೀವಿ. ಈಗ ಯಾರ್ಯಾರು ಹೆದರ್ಕೊಂಡು ಬದುಕ್ತಿದ್ರು, ಕೆಲವು ಗಂಟೆಗಳಲ್ಲಿ ನೆಲಮಂಗಲ ಪೊಲೀಸು ಒಳ್ಳೆ ಕೆಲಸ ಮಾಡಿದೆ. ಭಾಳ ಬೇಗ ಅವ್ರನ್ನ ಹಿಡಿದು ಜನಗಳಲ್ಲಿ ಒಂದು ನೆಮ್ಮದಿ, ಧೈರ್ಯ ತುಂಬ ಕೆಲಸ ಮಾಡಿದೆ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನನ್ನ ಹೃದಯದಿಂದ ಸಲ್ಯೂಟ್ ಮಾಡ್ತೀನಿ ಅವ್ರಿಗೆ. ಅಲ್ಲ, ಅಕ್ಕಪಕ್ಕದಲ್ಲಿ ಇದ್ಕೊಂಡೇನೆ ಈ ತರ ಮಾಡ್ತಾರೆ ಗೊತ್ತಿರೋ ವ್ಯಕ್ತಿ. ಇದು ಹೃದಯಹೀನರು ಮಾಡೋ ಕೆಲಸ, ಹೃದಯವಂತರು ಮಾಡೋ ಕೆಲಸ ಅಲ್ಲ. ಏನು ಅವ್ರಿಗೆ ಅಯ್ಯಮ್ಮ ಎಂಥ ಹೃದಯವಂತೆ ಅಂದಿದ್ರೆ, ನಾನು ಕಷ್ಟದಲ್ಲಿದ್ದೀನಿ, ನನಗೆ ಏನೇನೋ ಯೋಚನೆಗಳು ಬರ್ತಾಯಿದೆ, ದಯವಿಟ್ಟು ನಿಮ್ಮ ಮಡವೆ ಕೊಟ್ಬಿಡಿ ಅಥವಾ ನಿಮ್ಮ ಹತ್ರ ಇರೋ ದುಡ್ಡು ಕೊಟ್ಬಿಡಿ, ನಾನು ಹೊರಟೋಗ್ತೀನಿ, ನಾನು ಇಂಥ ಕೃತ್ಯ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಹಾಳು ಬಿದ್ದೋಗೋ ಅಂತ ಕೊಟ್ಬಿಡೋ ಅಂತ ಹೃದಯವಂತೆ. ಅಂಥ ಹೆಣ್ಣು ಮಗುಗೆ ಇವತ್ತು ಅವ್ನು ಮಾಡ್ದೆ ಇಬ್ಬರನ್ನೂ ಕೊಲೆ ಮಾಡಿಬಿಟ್ಟಿದ್ದರೆ ಸ್ವಲ್ಪ ಹೊತ್ತು ನಮಗೆ ನೋವಾಗೋದು, ಜೀವನ ಪೂರ್ತಿ ಅವರು ನೆಮ್ಮದಿ ಸಿಕ್ಬಿಡೋದು. ಇವತ್ತು ಒಂದು ದೇಹನ ಬೀಳಿಸ್ದ, ಇನ್ನೊಂದು ದೇಹನ ಕೊರಗಿ ಸಾಯಂಗೆ ಮಾಡ್ಬಿಟ್ಟ ಅವನು. ಇರಲಿ ಬಿಡಿ, ಇವಾಗ ನಾವು ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ನಾವು ಕ್ರೂರಿಗಳಾಗಿ ಮಾತಾಡೋದು ಬೇಡ. ಭಗವಂತ ಅವ್ನಿಗೇನು ಕೊಡಬೇಕೋ ಅದು ಕೊಟ್ಟೇ ಕೊಡ್ತಾನೆ. ನಾವ್ಯಾರು ಆರೋಪಿ ನೆಲಮಂಗಲದಲ್ಲಿ ಅದೇ ಸ್ಥಳದವರು. ಹೇಗಿತ್ತು ನಿಮಗೆ ಮುಂಚೆ? ಅವನು ಒಬ್ಬ ದೊಡ್ಡ ವರ್ತಕರ ಮಗ. ಅವ್ರ ತಂದೆ ಭಾಳ ದೊಡ್ಡ ಹೆಸರು ನಂಜಪ್ಪ ಅಂತ ಹೇಳ್ಬಿಟ್ಟು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದವರು. ಆಮೇಲೆ ಬಜಾರಲ್ಲಿ ಅವ್ರದ್ದೇ ಆದಂಥ ದೊಡ್ಡ ವ್ಯಾಪಾರ ಇತ್ತು. ಆ ವ್ಯಾಪಾರಸ್ಥರ ಮಗ. ಇವನು ಯಾಕೆ ಹಿಂಗೆ ಅದನ್ನ ದೇವ್ರಿಗೆ ಗೊತ್ತಾಗಬೇಕು, ಯಾಕೆ ಆ ರೀತಿ ನಡ್ಕೊಂಡು. ಇದೆಲ್ಲನೂ ಮನುಷ್ಯನ ಕ್ಷಣಿಕದ ದುರಾಸೆ ಅನ್ನಿಸ್ತದೆ. ನಾವೆಲ್ಲ ಇಲ್ಲ, ಅವ್ರು 4 ಜನ ಮಕ್ಕಳು. ಇವನು ಕೊನೆ ಮಗ, ಶಿವಕುಮಾರ್ ಕೊನೆ ಮಗ. ಎಲ್ಲ ಚೆನ್ನಾಗಿ ಬದುಕ್ತಿದ್ದಾರೆ, ಕಷ್ಟಪಟ್ಟು ಅವ್ರವ್ರ ಜೀವನದ ಮಾರ್ಗ ಅವ್ರು ಹುಡ್ಕೊಂಡಿದ್ದಾರೆ. ಇವನು ಯಾಕೆ ಹಿಂಗೆ ಅದನ್ನೋ ಏನೋ ಗೊತ್ತಿಲ್ಲ. ನಮ್ಮ ಮುಂದೆ ಮಗು ಅವನು. ಮದುವೆಯಾಗಿ ಮಕ್ಕಳಿಗೆ ಸ್ವಂತ ಮನೇನೂ ಇದೆ. ಅಲ್ಲ, ಆಸ್ತಿ ಬಗ್ಗೆ ನನಗೆ ಗೊತ್ತಿಲ್ಲ. ಅವನ ಆಸ್ತಿ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮುಂದೆ ಚಿಕ್ಕ ಮಗುವಲ್ಲಿ ಬೆಳೆಯುವಾಗ ಶಿಸ್ತಾಗಿ ಅವ್ರ ತಂದೆಯವ್ರ ಜೊತೆ ಅಂಗಡೀಲಿ ಕೂತಿರೋನು. ಅವ್ರ ತಂದೆಯವರು ನಾವು ಭಾಳ ಆತ್ಮೀಯರು. ನನ್ನ ಹುಡ್ಕೊಂಡು ಮನೆಗೆ ಬರೋರು ಅವ್ರ ತಂದೆ ನಂಜಪ್ಪಣ್ಣ, ನಿನ್ನ ಹತ್ರ 10 ನಿಮಿಷ ಮಾತಾಡ್ಬೇಕಪ್ಪ, ನನಗೆ ಸಮಾಧಾನ ಆಗುತ್ತೆ ಅನ್ನೋರು. ಅಂಥ ಕುಟುಂಬದಿಂದ ಇಂಥ ಒಬ್ಬ ಹುಡುಗ ಹುಟ್ಟಿದ್ನಲ್ಲ ಅನ್ನೋ ನೋವು. ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನೋ 1-1.5 ಕೋಟಿ ಸಾಲ ಮಾಡ್ಕೊಂಡಿದ್ದ ಅಂತ ಬೆಳಿಗ್ಗೆ ಸ್ನೇಹಿತರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದವ್ರು ಹೇಳಿದರು. ಅದ್ರ ಬಗ್ಗೆ ಸರಿಯಾಗಿ ನಿಖರವಾದ ಮಾಹಿತಿ ಇಲ್ಲ ನನಗೆ. ಬಟ್ ಅವ್ರ ಕುಟುಂಬ ಪೂರ್ತಿ ಒಳ್ಳೆ ಕುಟುಂಬನೇ, ವ್ಯಾಪಾರಸ್ಥರ ಕುಟುಂಬ. ಬಜಾರಲ್ಲೇ ಅಂಗಡಿ ಎಲ್ಲ ಇಟ್ಕೊಂಡು ಒಳ್ಳೆ ವ್ಯಾಪಾರ ಮಾಡಿದವರು. ಅವ್ರ ಅಣ್ಣದಿರೆಲ್ಲ ಇವತ್ತಿಗೂ ಒಳ್ಳೆ ವ್ಯಾಪಾರಗಳು ಮಾಡ್ಕೊಂಡು ಚೆನ್ನಾಗೇ ಇದ್ದಾರೆ. ಇವನೊಬ್ಬನೇ ಈ ರೀತಿ ಆಗಿರೋದು.